ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಚಿಕನ್ ಕೊಲ್ಲಾಪುರಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಗೀ ರೈಸ್ ಹಾಗೂ ಪರೋಟದ ಜೊತೆ ತುಂಬ ಸಖತ್ತಾದ ಕಾಂಬಿನೇಷನ್ ಕೊಡುತ್ತೆ. ಬನ್ನಿ ಅಡುಗೆ ಶುರು ಮಾಡೋಣ. ಈ ರೆಸಿಪಿಗೆ ನಾನು 750 ಗ್ರಾಂ ಚಿಕನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು ಕೊಲ್ಲಾಪುರಿ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬಾಣಲಿಗೆ ಅರ್ಧ ಕಪ್ಪಿನಷ್ಟು ತುರಿದ ಒಣ ಕೊಬ್ಬರಿಯನ್ನು ಹಾಕೋಣ. 7 ಒಣಮೆಣಸು, 1 ಟೀ ಸ್ಪೂನ್ ಧನಿಯಾ ಕಾಳು, 1 ತುಂಡು ದಾಲ್ಚಿನ್ನಿ ಚಕ್ಕೆ, ಕಪ್ಪು ಯಾಲಕ್ಕಿ 2, 4 ಹಸಿರು ಯಾಲಕ್ಕಿ, ಲವಂಗ 4, ಕಾಲು ಪೀಸಿನಷ್ಟು ಜಾವಿತ್ರಿ ಹೂವು, ಅರ್ಧ ಟೀ ಸ್ಪೂನ್ ಕರಿಮೆಣಸು, 1.5 ಟೀ ಸ್ಪೂನ್ ಜೀರಿಗೆ. ಇವೆಲ್ಲ ಮಸಾಲೆಗಳನ್ನು ಲೋ ಫ್ಲೇಮಲ್ಲಿ ಘಮ ಬರೋವರೆಗೂ ಫ್ರೈ ಮಾಡೋಣ. ಮಸಾಲೆ ಘಮ ಬಿಟ್ಟಿದೆ. ಈ ಸಮಯದಲ್ಲಿ 1 ಟೀ ಸ್ಪೂನ್ ಎಳ್ಳು ಹಾಗೂ ಕಸಕಸೆ ಅರ್ಧ ಟೀ ಸ್ಪೂನ್ ಹಾಕ್ತೀನಿ. ಇವೆರಡೂ ಇಂಗ್ರೀಡಿಯೆಂಟ್ ಹಾಕಿದ ಮೇಲೆ ಮತ್ತೆ 1 ನಿಮಿಷ ಫ್ರೈ ಮಾಡೋಣ. ಎಳ್ಳು ಹಾಗೂ ಕಸಕಸೆನ ನೀವು ಮೊದಲೇ ಹಾಕಿದರೆ ಹೊತ್ತುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಕೊನೆಯಲ್ಲಿ ಹಾಕ್ತಿದ್ದೀನಿ. ಮಸಾಲೆ ಹುರಿದಾಗಿದೆ. ಇದನ್ನು ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋಣ. ಇದನ್ನು ಈ ಥರ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಚಿಕನ್ನಿಗೆ ಮ್ಯಾರಿನೇಷನ್ ಮಾಡಬೇಕು. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ, ಅರ್ಧ ಟೀ ಸ್ಪೂನ್ ಹಳದಿ, ಗ್ರೈಂಡ್ ಮಾಡಿದ ಮಸಾಲೆ ಪೌಡರ್. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಮಸಾಲೆ ಜೊತೆ ಸರಿಯಾಗಿ ಮಿಕ್ಸ್ ಆಗಿದೆ. ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡೋಣ. ಈಗ ಒಂದು ಬಾಣಲಿಗೆ 1/4 ಕಪ್ಪಿನಷ್ಟು ಎಣ್ಣೆನ ಹಾಕಿ ಕಾಯಲು ಬಿಡೋಣ. ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಕೊಚ್ಚಿರೋ ಉಳ್ಳಾಗಡ್ಡೆಯನ್ನು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ. ವೀಕ್ಷಕರೇ, ನಾನು ಹಲವು ಬಗೆಯ ರುಚಿಕರವಾದ ಚಿಕನ್ ರೆಸಿಪಿಯನ್ನು ಕೂಡ ಶೇರ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಚೆಕ್ ಮಾಡಬಹುದು. ಉಳ್ಳಾಗಡ್ಡೆ ಅರ್ಧ ಫ್ರೈ ಆಗಿದೆ. ಈ ಸಮಯದಲ್ಲಿ 2 ಟೀ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡೋಣ. ಹಸಿ ವಾಸನೆ ಹೋದ ನಂತರ 2 ಮೀಡಿಯಮ್ ಸೈಜಿನ ಟೊಮೆಟೊ ಪ್ಯೂರಿನ ಹಾಕಿ ಇದನ್ನು ಎಣ್ಣೆ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ತೀನಿ. ಈಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಆ್ಯಡ್ ಮಾಡೋಣ. ಒಂದು ಕಡ್ಡಿ ಕರಿಬೇವಿನ ಎಲೆ. ಈಗ ಇದನ್ನು ಹೈ ಫ್ಲೇಮಲ್ಲಿ 4 ರಿಂದ 5 ನಿಮಿಷ ಕೈ ಆಡಿಸುತ್ತಾ ಕುಕ್ ಮಾಡ್ತೀನಿ. 5 ನಿಮಿಷ ಆಗಿದೆ. ಈಗ ಇದಕ್ಕೆ 1 ಕಪ್ಪಿನಷ್ಟು ನೀರನ್ನು ಹಾಕ್ತೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ 20 ನಿಮಿಷದವರೆಗೆ, ಅಂದರೆ ಚಿಕನ್ ಬೇಯುವವರೆಗೆ ಲೋ ಫ್ಲೇಮಲ್ಲೇ ಕುಕ್ ಆಗಲು ಬಿಡೋಣ. ಇವಾಗ ಚಿಕನ್ ಸರಿಯಾಗಿ ಬೆಂದಿದೆ. ಇದಕ್ಕೆ ಅರ್ಧ ಲಿಂಬು ರಸವನ್ನು ಹಾಕ್ತೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ. ವೀಕ್ಷಕರೇ, ಈಗ ತುಂಬಾ ಡಿಲಿಷಿಯಸ್ ಆದ ಚಿಕನ್ ಕೊಲ್ಲಾಪುರಿ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.
ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.